ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಎಸ್ಸಿಎಯಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಆಸನಗಳನ್ನ ಮೀಸಲಿಡಲಾಗಿದೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸ್ಮರಣಾರ್ಥ ಕೆಎಸ್ಸಿಎ ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕಳೆದ ಬಾರಿಯ ದುರ್ಘಟನೆ ಏನ್ ನಡೆದಿತ್ತು ಅದರಲ್ಲಿ 11 ಮಂದಿ ಮೃತಪಟ್ಟಿದ್ರು. ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದವರು ಮೃತಪಟ್ಟಿದ್ರು. ಹಾಗಾಗಿ ಈಗ 11 ಆಸನಗಳನ್ನ ಖಾಲಿ ಇಟ್ಟು ಮೃತಪಟ್ಟವರಿಗಾಗಿ ಮೀಸಲಿಡಲಾಗಿದೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ನಿಂದ ಈ ರೀತಿಯಾದಂತಹ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕ್ರೀಡಾಂಗಣದ ಕಾಲ್ತುಳಿತದಿಂದ ಮೃತಪಟ್ಟವರಿಗಾಗಿ ಮಾಡುವಂತಹ ಸ್ಮರಣೆ ಇದು. 11 ಆಸನಗಳನ್ನ ಮೀಸಲು ಇಡೋದ್ರ ಜೊತೆಗೆ ಸ್ಮಾರಕ ಫಲಕವನ್ನ ಅನಾವರಣಗೊಳಿಸುವುದಕ್ಕೂ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕೆಎಸ್ಸಿಎ ಮೂಲಗಳಿಂದ ಈ ರೀತಿಯಾದಂತಹ ಮಾಹಿತಿ ಸಿಕ್ಕಿದೆ. IPL 19ನೇ ಸೀಸನ್ ಆರಂಭಕ್ಕೂ ಮುನ್ನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಈ ರೀತಿಯಾದಂತಹ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ಕಾಲ್ತುಳಿತ ಸಂಭವಿಸಿತು ಅದರಲ್ಲಿ 11 ಜನ ಸಾವನ್ನಪ್ಪಿದ್ರು. ಅವರ ಗೌರವಾರ್ಥವಾಗಿ ಫ್ರಾಂಚೈಸಿ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. 2025 ಜೂನ್ 4ರಂದು RCB ಚೊಚ್ಚಲ IPL ಪ್ರಶಸ್ತಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಇರುವಾಗ ಸಂಭವಿಸಿದಂತಹ ಕಾಲ್ತುಳಿತದಲ್ಲಿ ಪ್ರಾಣ ಕಳೆದುಕೊಂಡಂತಹ 11 ಜನರ ನೆನಪಿಗಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಋತುವಿನ ಆರಂಭಕ್ಕೂ ಮುನ್ನ ಫ್ರಾಂಚೈಸಿ ಈ ರೀತಿಯಾಗಿ ಕೆಲವು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಜೂನ್ 4ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ದೊಡ್ಡ ಜನಸಂದಣಿಯ ನಡುವೆಯೂ ಕೂಡ ದುರಂತ ಘಟನೆ ಆಗಿತ್ತು. ಇದು ಇಡೀ ಕ್ರಿಕೆಟ್ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. RCB ಮತ್ತು KSCA ನಡುವಿನ ಜಂಟಿ ನಿರ್ಧಾರದ ಭಾಗವಾಗಿ ಈಗ ಫ್ರಾಂಚೈಸಿ ಸಾಮಾನ್ಯ ಪ್ರೇಕ್ಷಕರಿಗಾಗಿ ಉದ್ದೇಶಿಸಲಾದ ಕ್ರೀಡಾಂಗಣದ ಪ್ರಮುಖ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡ್ನಿಂದ 11 ಆಸನಗಳನ್ನು ಖಾಲಿ ಬಿಡೋದಕ್ಕೆ ನಿರ್ಧರಿಸಿದೆ. ಈ ಆಸನಗಳು ಇನ್ಮುಂದೆ ಬೇರೆ ಯಾರಿಗೂ ಕೂಡ ನೀಡೋದಿಲ್ಲ. ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. IPL ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳು ಸೇರಿದಂತೆ ಪ್ರತಿಯೊಂದು ಪಂದ್ಯಕ್ಕೂ ಕೂಡ ಈ ಆಸನಗಳು ಖಾಲಿಯಾಗೇ ಇರುತ್ತೆ. RCBಯ ಈ ಕಾರ್ಯಕ್ಕೆ ಇದೀಗ ವ್ಯಾಪಕವಾದಂತಹ ಪ್ರಶಂಸೆ ವ್ಯಕ್ತವಾಗಿದೆ.